ಆಸ್ತಿಗಾಗಿ ತಾಯಿಯನ್ನೇ ಮನೆಯಿಂದ ಹೊರದೂಡಿದ ಪುತ್ರ. ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಮಾದಪುರ ಗ್ರಾಮದಲ್ಲಿ ಆಸ್ತಿಗಾಗಿ ವ್ಯಕ್ತಿಯೊಬ್ಬ ಹೆತ್ತ ತಾಯಿಯನ್ನೇ ಮನೆಯಿಂದ ಹೊರಗಟ್ಟಿರುವ ಘಟನೆ ನಡೆದಿದೆ. ಗ್ರಾಮದ ಚಲುವರಾಜು ತನ್ನ ತಾಯಿ ನಾಗಮ್ಮಾಳನ್ನ ಮನೆಯಿಂದ ಹೊರಹಾಕಿದ್ದು, ನಾಗಮ್ಮನಿಗೆ 2 ಪುತ್ರರು ಹಾಗೂ ಪುತ್ರಿಯರು ಇದ್ದಾರೆ. ಕಿರಿಯ ಪುತ್ರ ಕೂಲಿ ಮಾಡಿಕೊಂಡು ಹೊರಗಡೆ ಇದ್ದರೆ, ಹಿರಿಯ ಪುತ್ರ ಚಲುವರಾಜು ಮದ್ಯಪಾನ ಮಾಡುವ ಚಟಕ್ಕೆ ದಾಸನಾಗಿದ್ದು, ತನ್ನ ಹೆಸರಿಗೆ ಜಮೀನು ಮನೆ ಆಸ್ತಿ ಮಾಡಿಕೊಡಲು ತಾಯಿ ನಂಜಮ್ಮಾಳಿಗೆ ಕಿರುಕುಳ ನೀಡುತ್ತಿದ್ದ. ಗ್ರಾಮದಲ್ಲಿ ರಾಜಿ ಪಂಚಾಯಿತಿ ಕೂಡ ನಡೆಸಲಾಗಿತ್ತು. ಆಸ್ತಿಯನ್ನ ತನ್ನ ಹೆಸರಿಗೆ ಮಾಡಿಕೊಡದ ತಾಯಿ ಮೇಲಿನ ಸಿಟ್ಟಿನಿಂದಾಗಿ ತನ್ನ ತಾಯಿಯ ಮರಣ ಹೊಂದಿದ್ದಾರೆಂದು ಸುಳ್ಳು ಮಾಹಿತಿಯನ್ನ ನೀಡಿ ಆಕೆಯ ಹೆಸರಿನಲ್ಲಿದ್ದ ಪಡಿತರ ಚೀಟಿ, ವೃದ್ಧಾಪ್ಯ ವೇತನವನ್ನ ತಡೆಯಲು ಅರ್ಜಿ ನೀಡಿದ್ದನು. ನಾಗಮ್ಮ ಪಡಿತರ ಆಹಾರ, ವೃದ್ಧಾಪ್ಯ ವೇತನವನ್ನ ಪಡೆಯಲು ಹೋದಾಗ ಎಲ್ಲವೂ ನಿಲುಗಡೆಯಾಗಿತ್ತು. ವಿಷಯ ತಿಳಿದ ನಾಗಮ್ಮ ಚಲುವರಾಜುನೊಂದಿಗೆ ಗಲಾಟೆ ಮಾಡಿದಾಗ ಮನೆಯಿಂದ ಹೊರಹಾಕಿದ್ದ. ವಿಷಯ ತಿಳಿದ ಮಕ್ಕಳ ಧ್ವನಿ ಸಂಸ್ಥೆ ತಂಡ, ಕಂದಾಯ ಇಲಾಖೆ, ಪೊಲೀಸರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ತೆರಳಿ ಚಲುವರಾಜುವಿಗೆ ಬುದ್ಧಿವಾದ ಹೇಳಿದರು. ತಾಯಿ ನಾಗಮ್ಮಾಳಿಗೆ ತೊಂದರೆ ಮಾಡದಂತೆ ತಂಟೆ ತಕರಾರು ಪ್ರತ್ಯೇಕವಾಗಿ ವಾಸ ಮಾಡಲು ವ್ಯವಸ್ಥೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಎಎಸ್ಐ ರಮೇಶ್, ಶಿಶು ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಪದ್ಮಮ್ಮ, ಪಿಡಿಒ ಚಂದ್ರು ಸೇರಿದಂತೆ ಇತರರು ಹಾಜರಿದ್ದರು. ಶಂಭು ಕಿಕ್ಕೇರಿ, ಚಾಮುಂಡಿ ನ್ಯೂಸ್, ಕೃಷ್ಣರಾಜಪೇಟೆ.